ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಈ ಮುಸುಕಿನ ಗುದ್ದಾಟ, ಮುಖ್ಯಮಂತ್ರಿ ಕುರ್ಚಿಗಾಗಿ ಇವರಿಬ್ಬರ ನಡುವಿನ ಈ ಎಲ್ಲ ಗೊಂದಲಗಳಿಂದಾಗಿ ಹೈಕಮಾಂಡ್ ಅಂತೂ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗಿದೆ ಅನ್ನೋದು. ಹೈಕಮಾಂಡ್ ಇವರಿಬ್ಬರ ನಡೆಯಿಂದಾಗಿ ಬೇಸತ್ತು ಹೋಗಿದೆ. ಯಾವಾಗ ನೋಡಿದ್ರು ಇವರದ್ದು ಹಿಂಗೇನಲ್ಲ ಅಂತ. ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನ, ಸಿದ್ದರಾಮಯ್ಯನವರ ಕೈಯನ್ನ ರಾಹುಲ್ ಗಾಂಧಿ ಅವರು ಎತ್ತಿದ್ರಲ್ಲ, ಆಗ ಎಲ್ಲ ಸರಿ ಇತ್ತು, ಎಲ್ಲವೂ ಕೂಡ ಮುಂದೆ ಸರಿ ಹೋಗುತ್ತೆ, ಇವರಿಬ್ಬರ ಜೋಡಿ ವರ್ಕೌಟ್ ಆಗುತ್ತೆ ರಾಜ್ಯದಲ್ಲಿ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಇವರಿವರ ನಡುವಿನ ಈ ಕಿತ್ತಾಟದಿಂದಾಗಿ ಹೈಕಮಾಂಡ್ ರೋಸಿ ಹೋಗಿದೆ. ಹೀಗಾಗಿ ಸಿದ್ದರಾಮಯ್ಯ ಡಿ.ಕೆ.ಶಿ ಭೇಟಿಗೆ ಸಮಯವನ್ನು ರಾಹುಲ್ ಗಾಂಧಿ ನೀಡಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲದಂತೆ ಉಭಯ ನಾಯಕರು ವಾಪಸ್ ಆಗ್ತಾರೆ. ಯಾರನ್ನೂ ಭೇಟಿಯಾಗದಿರಲು ನಿರ್ಧರಿಸಿದ್ರ ರಾಹುಲ್ ಗಾಂಧಿ. ಕೇವಲ ಸುರ್ಜೇವಾಲಾ ಜೊತೆ ಮಾತ್ರ ಇಬ್ಬರು ಮಾತುಕತೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವೇ ಸಿಗಲಿಲ್ಲ. ಸಿಎಂಗೆ ಡಿ.ಸಿ.ಎಂಗೆ ಇಬ್ಬರಿಗೂ ನಿರಾಸೆ ಆಗಿದೆ. ಇಲ್ವೇ ಇಲ್ಲ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ. ನಮಗೆ ಚರ್ಚೆ ಮಾಡೋಕ್ಕೆ ನನಗಾಗಲಿ ಡಿ.ಕೆ. ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡೋಣ ಅಂತ. ಅಲ್ಲ, ನಿನ್ನೆ ಹೇಳಿದ್ರಿ, ನಾವು ಕೇಳಿದ್ದೀವಿ, ಏನಂತ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ರಾಹುಲ್ ಗಾಂಧಿ. ಯಾರು ತಾವೇ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರಂತಲ್ಲ ಮೀಟಿಂಗ್ಗೆ? ಅಲ್ಲ, ಪ್ರಯತ್ನ. ನಾನು ಬಂದಿದ್ದೀನಿ ಡೆಲ್ಲಿಗೆ, ಇದ್ರ ಭೇಟಿ ಮಾಡೋಣ ಅಂತ ಇದ್ದೆ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೇನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಿನ್ನೆ ಹೋಗಿ ಅದೇ ಕೇಳಿದ್ದೀನಿ. ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಕೊಟ್ಟರೆ ಅವ್ರು ನಮ್ಮ ನಾಯಕರಲ್ವಾ, ಅವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನ ಭೇಟಿ ಮಾಡೋಕ್ಕಾಗುತ್ತೆ? ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ. ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ. ನಮಗೆ ಚರ್ಚೆ ಮಾಡೋಕ್ಕೆ ನನಗಾಗಲಿ ಡಿ.ಕೆ. ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡೋಣ ಅಂತ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನೇರವಾಗಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಯಾಕೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನು ಭೇಟಿಯಾಗಿಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿಲ್ಲ? ಹೈಕಮಾಂಡ್ಗೆ ಏನಾದರೂ ಇರುಸು ಮುರುಸಿದೆಯಾ ರಾಜ್ಯದ ಈ ಇಬ್ಬರು ನಾಯಕರ ನಡುವಿನ ಗುದ್ದಾಟದ ಬಗ್ಗೆ? ಹನುಮಂತು, ರಂಜಿತ್, ಇಲ್ಲಿ ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಡೆ ಸಾಕಷ್ಟು ನಿಗೂಢವಾಗಿತ್ತು. ಒಂದ್ ಕಡೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡೆ ಅಂತ ಕಾಣಿಸುತ್ತೆ ಹೈಕಮಾಂಡ್ ನಾಯಕರು. ಯಾಕಂತಂದ ಹೇಳಿದ್ರೆ ಇಬ್ಬರೂ ಕೂಡ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಪದೇ ಪದೇ ಈ ರೀತಿಯ ವಿಚಾರಗಳ ಅವರವರ ಬಣದ ನಾಯಕರು ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಬಾಯಿ ಮುಚ್ಚಿಸುವಂತ ಕೆಲಸವನ್ನ, ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಇಬ್ಬರೂ ಕೂಡ ಆ ಒಂದು ಕಾಳಗ ಡಿ.ಕೆ. ಶಿವಕುಮಾರ್ ಅವರು ಆಂತರಿಕವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಈಗ ಬಹಿರಂಗವಾಗಿ ಎಂ ಸಿದ್ದರಾಮಯ್ಯನವರೇ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಕೂಡ ಸಮಯವನ್ನ ಕೇಳಿದ್ರು. ಆದ್ರೆ ಭೇಟಿಗೆ ಈ ಕ್ಷಣದವರೆಗೂ ಕೂಡ ಇಬ್ಬರಿಗೂ ಕೂಡ ಸಮಯ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಅದಾಗಿಯೂ ಕೂಡ ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ 1-to-1 ಶಾಸಕರ ಜೊತೆಗೆ 1-to-1 ಸಭೆ ಏನಾಯ್ತು, ಆ ಒಂದು ಸಭೆಯ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲೂ ಕೂಡ ಮಹತ್ವದ ಸಭೆ ನಡೆಯುತ್ತೆ. ಆ ಸಭೆಯಲ್ಲೂ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಎಲ್ಲರೂ ಇರ್ತಾರೆ. ಸಭೆಯ ನಂತರದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳೀಗ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಒಂದ್ ವೇಳೆ ಏನಾದ್ರು ರಾಹುಲ್ ಗಾಂಧಿ ಅವರು ಭೇಟಿ ಆದ್ರೆ ಈ ಎಲ್ಲಾ ವಿಚಾರಗಳು ಒಂದಷ್ಟು ಗೊಂದಲಗಳಿಗೆ ತೆರೆಯುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂತ ಮಾತುಗಳು, ಚರ್ಚೆಗಳಿಗೆ ಕೇಳಿ ಬರ್ತಾ ಇರುವಂತದ್ದು. ಅಂತಿಮವಾಗಿ ಕಳೆದ 2-3 ದಿನಗಳಿಂದನೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ಕೇಳ್ತಾ ಇದ್ದಾಗ್ಲೂ ಕೂಡ ಈ ಕ್ಷಣದವರೆಗೂ ಸಮಯ ಕೊಟ್ಟಿಲ್ಲ ಎನ್ನುವಂಥದ್ದಾದ್ರೆ ಎಲ್ಲ ಒಂದ್ ಕಡೆಗೆ ಒಂದಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಧರ್ಮ ಸಂಕಟಕ್ಕೆ ಹೈಕಮಾಂಡ್ ಸಿಲುಕ್ತಾ, ಅಥವಾ ಒಂದು ಯಾವುದೇ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಮಯವನ್ನು ಕೊಟ್ಟರೆ ಅದು ಬೇರೆ ರೀತಿ ಸಂದೇಶ ರವಾನೆ ಆಗ್ಬೋದು ಅನ್ನೋಂತ ಒಂದಷ್ಟು ತೀರ್ಮಾನಗಳನ್ನು ಏನಾದ್ರೂ ಮಾಡಿದ್ರ ಅನ್ನೋಂತ ಅಭಿಪ್ರಾಯಗಳು ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಈ ಮುಸುಕಿನ ಗುದ್ದಾಟ, ಮುಖ್ಯಮಂತ್ರಿ ಕುರ್ಚಿಗಾಗಿ ಇವರಿಬ್ಬರ ನಡುವಿನ ಈ ಎಲ್ಲ ಗೊಂದಲಗಳಿಂದಾಗಿ ಹೈಕಮಾಂಡ್ ಅಂತೂ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗಿದೆ ಅನ್ನೋದು. ಹೈಕಮಾಂಡ್ ಇವರಿಬ್ಬರ ನಡೆಯಿಂದಾಗಿ ಬೇಸತ್ತು ಹೋಗಿದೆ. ಯಾವಾಗ ನೋಡಿದ್ರು ಇವರದ್ದು ಹಿಂಗೇನಲ್ಲ ಅಂತ.
ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಸಿದ್ದರಾಮಯ್ಯನವರ ಕೈಯನ್ನ ರಾಹುಲ್ ಗಾಂಧಿ ಅವರು ಎತ್ತಿದ್ರಲ್ಲ, ಆಗ ಎಲ್ಲ ಸರಿ ಇತ್ತು, ಎಲ್ಲವೂ ಕೂಡ ಮುಂದೆ ಸರಿ ಹೋಗುತ್ತೆ, ಇವರಿಬ್ಬರ ಜೋಡಿ ವರ್ಕೌಟ್ ಆಗತ್ತೆ ರಾಜ್ಯದಲ್ಲಿ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಇವರಿವರ ನಡುವಿನ ಈ ಕಿತ್ತಾಟದಿಂದಾಗಿ ಹೈಕಮಾಂಡ್ ರೋಸಿ ಹೋಗಿದೆ. ಹೀಗಾಗಿ ಸಿದ್ದರಾಮಯ್ಯ ಡಿಕೆಶಿ ಭೇಟಿಗೆ ಸಮಯವನ್ನ ರಾಹುಲ್ ಗಾಂಧಿ ನೀಡಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲದಂತೆ ಉಭಯ ನಾಯಕರು ವಾಪಸ್ ಆಗ್ತಾರೆ. ಯಾರನ್ನೂ ಭೇಟಿಯಾಗದಿರಲು ನಿರ್ಧರಿಸಿದ್ರ ರಾಹುಲ್ ಗಾಂಧಿ. ಕೇವಲ ಸುರ್ಜೇವಾಲಾ ಜೊತೆ ಮಾತ್ರ ಇಬ್ಬರು ಮಾತುಕತೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವೇ ಸಿಗಲಿಲ್ಲ. ಸಿಎಂಗೆ ಡಿಸಿಎಂಗೆ ಇಬ್ಬರಿಗೂ ನಿರಾಸೆ ಆಗಿದೆ. ಇಲ್ವೇ ಇಲ್ಲ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ ನಮಗೆ ಚರ್ಚೆ ಮಾಡೋಕ್ಕೆ. ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡೋಣ ಅಂತ. ಅಲ್ಲ ನಿನ್ನೆ ಹೇಳಿದ್ರಿ, ನಾವು ಕೇಳಿದ್ದೀವಿ, ಏನಂತ? ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ರಾಹುಲ್ ಗಾಂಧಿ. ಯಾರು ತಾವೇ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರಂತಲ್ಲ ಮೀಟಿಂಗ್ಗೆ? ಅಲ್ಲ ಪ್ರಯತ್ನ ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ, ಇದ್ರ ಭೇಟಿ ಮಾಡೋಣ ಅಂತ ಇದ್ದೆ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೇನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಿನ್ನೆ ಹೋಗಿ ಅದೇ ಕೇಳಿದ್ದೀನಿ. ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ಕೊಟ್ಟರೆ ಅವ್ರು ನಮ್ಮ ನಾಯಕರಲ್ವಾ, ಅವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನ ಭೇಟಿ ಮಾಡೋಕ್ಕಾಗುತ್ತೆ? ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ ನಮಗೆ ಚರ್ಚೆ ಮಾಡೋಕ್ಕೆ. ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡೋಣ ಅಂತ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ನಮ್ಮ ಜೊತೆಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನೇರವಾಗಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಯಾಕೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನು ಭೇಟಿಯಾಗಿಲ್ಲ, ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿಲ್ಲ? ಹೈಕಮಾಂಡ್ಗೆ ಏನಾದರೂ ಇರುಸು ಮುರುಸಿದೆಯಾ ರಾಜ್ಯದ ಈ ಇಬ್ಬರು ನಾಯಕರ ನಡುವಿನ ಗದ್ದುಗೆ ಗುದ್ದಾಟದ ಬಗ್ಗೆ? ಹನುಮಂತು, ಖಂಡಿತ ರಂಜಿತ್, ಇಲ್ಲಿ ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಡೆ ಸಾಕಷ್ಟು ನಿಗೂಢವಾಗಿತ್ತು. ಒಂದ್ ಕಡೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡೆ ಅಂತ ಕಾಣಿಸುತ್ತೆ ಹೈಕಮಾಂಡ್ ನಾಯಕರು. ಯಾಕೆಂತಂದ ಹೇಳಿದ್ರೆ ಇಬ್ಬರೂ ಕೂಡ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಪದೇ ಪದೇ ಈ ರೀತಿಯ ವಿಚಾರಗಳ ಅವರವರ ಬಣದ ನಾಯಕರು ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಬಾಯಿ ಮುಚ್ಚಿಸುವಂತ ಕೆಲಸವನ್ನ, ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಇಬ್ಬರೂ ಕೂಡ ಆ ಒಂದು ಕಾಳಗ ಡಿ ಕೆ ಶಿವಕುಮಾರ್ ಅವರು ಆಂತರಿಕವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಈಗ ಬಹಿರಂಗವಾಗಿ ಸಿದ್ದರಾಮಯ್ಯನವರೇ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಸಮಯವನ್ನ ಕೇಳಿದ್ರು. ಆದ್ರೆ ಭೇಟಿಗೆ ಈ ಕ್ಷಣದವರೆಗೂ ಕೂಡ ಇಬ್ಬರಿಗೂ ಕೂಡ ಸಮಯ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಅದಾಗಿಯೂ ಕೂಡ ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ 1-to-1 ಶಾಸಕರ ಜೊತೆಗೆ 1-to-1 ಸಭೆ ಏನಾಯ್ತು, ಆ ಒಂದು ಸಭೆಯ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲೂ ಕೂಡ ಮಹತ್ವದ ಸಭೆ ನಡೆಯುತ್ತೆ. ಆ ಸಭೆಯಲ್ಲೂ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲರೂ ಇರ್ತಾರೆ. ಸಭೆಯ ನಂತರದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳೀಗ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಒಂದ್ ವೇಳೆ ಏನಾದ್ರು ರಾಹುಲ್ ಗಾಂಧಿ ಅವರು ಭೇಟಿ ಆದ್ರೆ ಈ ಎಲ್ಲಾ ವಿಚಾರಗಳು ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂತ ಮಾತುಗಳು, ಚರ್ಚೆಗಳಿಗೆ ಕೇಳಿ ಬರ್ತಾ ಇರುವಂತದ್ದು. ಅಂತಿಮವಾಗಿ ಕಳೆದ 2-3 ದಿನಗಳಿಂದನೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ಕೇಳ್ತಾ ಇದ್ದಾಗ್ಲೂ ಕೂಡ ಈ ಕ್ಷಣದವರೆಗೂ ಸಮಯ ಕೊಟ್ಟಿಲ್ಲ ಎನ್ನುವಂಥದ್ದಾದ್ರೆ ಎಲ್ಲ ಒಂದ್ ಕಡೆಗೆ ಒಂದಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಧರ್ಮ ಸಂಕಟಕ್ಕೆ ಹೈಕಮಾಂಡ್ ಸಿಲುಕ್ತಾ, ಅಥವಾ ಒಂದು ಯಾವುದೇ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಮಯವನ್ನು ಕೊಟ್ಟರೆ ಅದು ಬೇರೆ ರೀತಿ ಸಂದೇಶ ರವಾನೆ ಆಗ್ಬೋದು ಅನ್ನೋಂತ ಒಂದಷ್ಟು ತೀರ್ಮಾನಗಳನ್ನು ಏನಾದ್ರೂ ಮಾಡಿದ್ರ ಅನ್ನೋಂತ ಅಭಿಪ್ರಾಯಗಳು ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ.